ಹಲೋ ಹೇಳು. ಮಸಿ ಅದು ನಾಯಿ ಒಂದು ಐತ್ಕೊಣ ಅದು ಚೆನ್ನಾಗೈತೆ ದುಡ್ಡು ನಾಯಿ. ಹಲೋ ಓಕೆ ಹೇಳು. ಅದನ್ನ ತಗೊಂಡೋಗಿ ಎಲ್ಲಾದ್ರೆ ಮಾರ್ಬಿಡೋಣ ಒಂದು 1,000 ರೂಪಾಯಿ 2,000 ರೂಪಾಯಿಗೆ. ನಿಮ್ಗೆ ಬೇರೆಯವ್ರ ಮನೆ ನಾಯಿ ಕದ್ದು ಮಾರೋದು. ಅದು ರೋಡಲ್ಲೇ ಓಡಾಡ್ತದ್ ಬಿಡು, ಚೆನ್ನಾಗೈತೆ ಅದು. ಯಾರಿಗಾದ್ರು ಲವರ್ಸ್ ಇದು ಅದ್ ತಗೊಂಡ್ ಮಾರ್ಬಿಟ್ರೆ ಈ 290 ಏನೋ ಬಿಡು. ಏನೋ ಬಿಡೋ ಏನ್ ತಗೊಂಡೋಗ್ ಮಾರೋಣ ಬಿಡ. ಗೋಣಿಚೀಲದಲ್ಲಿ ಹಾಕೊಂಡ್ ಎತ್ಕೊಂಡ್ ಬಂದ್ಬಿಡ್ತೀನಿ ಸುಮ್ಮನೆ. ನಿನಗೆ ನಾನ್ ನಿನ್ ಕಣ್ಗೆ ಹೆಂಗೋ ಕಾಣ್ತೀನಿ, ನಾಯಿ ಮಾರುವಂತರ ಕಾಣ್ತೀನಿ, ಕದ್ದಿರೋ ನಾಯಿ. ನಾನ್ ನಿನ್ಗೆ ಆತರ ಹೇಳಿದ್ನು, ನಿನ್ನ ಕೇಳು ಅಂತ ಹೇಳಿದ್ದು. ನಾನು ನಿನ್ನ ಹತ್ರ ಎಲ್ಲ ಮಾತಾಡ್ಬೇಡ. ಏಕವಚನದಲ್ಲೆಲ್ಲ ಮಾತಾಡ್ಬೇಡ ಕಣೋ. ಏಕವಚನದಲ್ಲ ಮಾತಾಡ್ಬೇಡ. ನಾನು ನಿನ್ಗೆ ಹೇಳಿದ್ದು ಈ ತರ ಪಪ್ಪಿ ಐತೆ, ಈ ತರ ನಾಯಿ ಇದೆ ಅಂತ ಹೇಳಿದ್ದು. ಅದು ನಿಂದಾದ್ರೆ ಓಕೆ, ಸೇಲ್ ಮಾಡೋಣ. ನೀನ್ ಎದುರುಗಡೆ ಮನೆಯವ್ರಿಂದ ಗೋಣಿ ಚೀಲದಲ್ಲಿ ಹಾಕೋ ಏನ್ ಕಳ್ಸಿದೆ? ಎದುರುಗಡೆ ಐತ್ಕೊಳ, ಅದು ಸುಮ್ನೆ ರೋಡಲ್ಲಿ ಓಡಾಡ್ತಾ ಇದೆ, ಚೆನ್ನಾಗೈತೆ. ಯಾರಿಗಾರ ಲವರ್ಸ್ ಪಾರ್ಕ್ ಅಲ್ಲಿ ಯಾರಿಗಾರ ಸೇಲ್ ಮಾಡೋದು, ಯಾರು ಬಿಲ್ಡಿಂಗ್ ನಿಮ್ಗೆ ಗೊತ್ತಲ್ಲ, ಯಾರಾದ್ರೂ ಇದ್ರೆ ಹೇಳೋ. ಪಾರ್ಕ್ ಅಲ್ಲಿ ಸೇಲ್ ಮಾಡೋ ನೀನು? ಪಾರ್ಕ್ ಅಲ್ಲಿ ಎಲ್ಲ ಸೇಲ್ ಮಾಡಕ್ಕಾಗುತ್ತೆ. ಯಾರು ಬಿಲ್ಡಿಂಗ್ ಯಾರು ಅಪಾರ್ಟ್ಮೆಂಟ್ ಯಾರು ಸರ್ ಈ ತರ ಕವರ್ ಎಲ್ಲ ಬ್ಯಾಗ್ ತಗೊಂಡ್ ಬನ್ನಿ, ಈ ತರ ಡಾಗ್ಸ್ ಇದೆ ಅಂತ ಹೇಳ್ಬಿಡ್ತೀನಿ ಹೋಗಿ. ಏನಿದೆ ಅಂತ್ಯ? ಸರ್ ಈ ತರ ಡಾಗ್ಸ್ ಇದೆ, ಇದು ಪಿಕ್ಚರ್ ಹಾಕ್ತಾರೆ ಡಾಗ್ಸ್, ಕವರ್ ಇಲ್ಲ, ಬ್ಯಾಗ್ ತಗೊಂಡ್ ಬನ್ನಿ, ಇದ್ರಲ್ಲಿ ಹಾಕೊಂಡು ಹೋಗಿ ಅಂತ ಹೇಳ್ಬಿಡ್ತೀನಿ. ಏನ್ ಫ್ರೀಯಾಗ? ಅವ್ರು 100 ರೂಪಾಯಿ ಕೊಡ್ಲಿ ಬಿಡಪ್ಪ, ಸಾಕು ಹೋಗಿ. 100 ರೂಪಾಯಿ ಏನೋ ನಿಮ್ಮನೆ ನಾಯಿ ಆದ್ರೆ ಓಕೆ, ಬೇರೆಯವ್ರ ಮನೆ ನಾಯಿನ ನೀನೇ ಸೇಲ್ ಮಾಡ್ತಿದ್ಯಲ್ಲೋ? ಅಯ್ಯೋ, ನನ್ನೇ ನಾಯಿ ತರ ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ, ದಿನವಿಲ್ಲ ಬಾಳಲಿ ಸೆಂಡಂತೆ ಒದ್ದರು, ಆ ಕರ್ಣನಂತೆ ನೀ ದನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ. ಸರ್ ಈ ತರ ನಾಯಿ ಇದೆ, ಈ ತರ ನಾಯಿ ಇಲ್ಲ ಸರ್, ಈ ತರ ಪಪ್ಪಿ ಇದೆ ತಗೊಳ್ಳಿ ಸರ್. 2 ಆಣೆ ಇದೆ, ಮತ್ತೆ ಒಂದು ಕರಡಿ ಇದೆ. ಒಂದು ಆಣೆ ನಿಮ್ಗೆ ಸೇಲ್ ಮಾಡ್ತೀನಿ, ಒಂದು ಆಣೆ ನಾವು ಇಟ್ಕೊಳ್ತಿದೀವಿ ಸರ್. ಇದು ತುಂಬಾ ವರ್ಷದಿಂದ ಬಳಸ್ತಾ ಇದೀವಿ, ಇದರಿಂದ ತಂದಿರೋದು ನಾವು ಕೇರಳದಿಂದ. ಪ್ಲೀಸ್ ಸರ್, ಇದೊಂದು ಇದಿದೆ, ಯಾರು ಬೇಕಾದ್ರೂ ತಗೊಳ್ಳಿ. 5,000 ರೂಪೀಸ್ ಆಗುತ್ತಂತ ಸೇಲ್ ಮಾಡ್ಬಿಡೋಣ. ಸೇಲ್ ಮಾಡ್ಬಿಡೋಣ ಅಂತ ನನ್ನಿಂದಕೋ ಸೇರ್ಸ್ಕೋತಾ ಇದೆಯಾ? ಫಸ್ಟ್ ಆಫ್ ಆಲ್ ನಾನೇನಾದ್ರು ನಿನ್ಗೆ ಸೇಲ್ ಮಾಡ್ಬಿಟ್ಟು ನನ್ಗೇನಾದ್ರು ಕೊಡು ಅಂತ ಹೇಳ್ತಾ ಇದೀನಾ? ಈ ಫೋನ್ ಮಾಡಿದ್ರು ನೀನು ಕೊಡ್ಬೇಕಲ್ಲಪ್ಪ ನಿಮ್ಗೆ. ಏನೋ 3,000 ರೂಪಾಯಿ. ಆ ದುಡ್ಡಲ್ಲೆಲ್ಲ ನನಗೆ ಕಾಸು ಕೊಡ್ಬೇಡಪ್ಪ, ಪರವಾಗಿಲ್ಲ, ನೀನೇ ಇಟ್ಕೊಂಡ್ಬಿಡು, ನನ್ಗೇನ್ ಬೇಡ. ಇವಾಗ ಏನೋ ಮಾಡ್ಲಿ, ಬೇಡ ಬಿಡ. ಅಲ್ಲಿ ಹೋದ್ರೆ ಅವನು ಬೇವರ್ಸಿ ಕುಡ್ದೆ ಅಲ್ಲಿ ವಿದೇಶದ, ಅವ್ನು ಬಂದ್ಬಿಟ್ಟು ಈ ಕಡೆ ಬಾರ ರಾಜು, ನಾನು ಪೂಜೆ ಮಾಡು, ನೀನ್ ಪೂಜೆ ಮಾಡು ಅಂದೆ. ನಮ್ಮ ಬಾಳೆಹಣ್ಣು ಕೊಡ ಅಂದೆ. ಅವನ ಅಂಗಡಿನ ಮುಚ್ಕೊಂಡು ಓಡೋಗ್ಬಿಟ್ಟು ಅವನು. ಬಾಳೆಹಣ್ಣು ಕೇಳಿದ ತಕ್ಷಣ ಅಂಗಡಿ ಮುಚ್ಕೊಂಡು ಓಡೋಗ್ಬಿಟ್ನ? ಯಾರಪ್ಪ? ಅಂಗಡಿನ ಎಲ್ದ ಬಿಟ್ಟ ನಮ್ಮ ಶೆಟ್ರು. ಬಾಳೆಹಣ್ಣು ಕೊಡ ಅಂದ್ರೆ ಅದ್ ಏನ್ ಮಾಡಿಕ್ಕಿದ್ ನೈಟ್ ಯಾವನು ಗೊತ್ತು. ನೋಡಿ ಈ ಗಾಂಡು ನೋಡು, ಇಲ್ಲಿ ಹೆಂಗ್ ವಿಡಿಯೋ ಕಾಲ್ ಮಾಡ್ತೀನಿ ನೋಡು, ಹಂಗೆ ಇಲ್ಲಿ ನೋಡ್ದು. ವಿಡಿಯೋ ಕಾಲ್ ಎಲ್ಲ ಮಾಡ್ಬೇಡ ಕಣ, ನಾನ್ ಬಿಸಿ ಇದೀನಿ. ಇರ ಹಂಗೆ ವಿಡಿಯೋ ಕಾಲ್ ಮಾಡ್ತೀನಿ ನೋಡು. ನಾನ್ ಬಿಸಿ ಇದೀನಿ ಕಣ, ನಾನ್ ಬಿಸಿ ಇದೀನಿ, ವಿಡಿಯೋ ಕಾಲ್ ಮಾಡ್ಬೇಡ, ಗಾಡಿ ಓಡಿಸ್ತಾ ಇದೀನಿ. ಗಾಡಿ ಓಡಿಸ್ತಾ ಇದ್ಯಾ? ಸಾರಿ ಕಣ. ಮಾತಾಡಬೇಕಾದ್ರೆ ಪರವಾಗಿಲ್ಲ, ಮಾತಾಡೋ ಪರವಾಗಿಲ್ಲ. ಮಚ್ಚಿ ಏನೋ ಮಾಡೋದು ನೆಕ್ಸ್ಟ್ ಇವಾಗ ಹೋದ್ರೆ ಹೆಸರು ಬರಕ್ಕೆ ಎಲ್ಲ ದುಡ್ಡು ಆಗುತ್ತೆ. ಹೆಂಗೋ ಗಾಡಿ ಒಂದ್ 2 ಲೋಡ್ ಇರುತ್ತೆ, ಏನೋ ಮಾಡ್ಬೋದು. ಅಲ್ಲ, ನೀವು ದುಡ್ದಿ ನೀವು ಈ ತರ ಮಾಡಿದ್ರೆ ಏನ್ ಕತೆ? ದುಡಿಯೋದೇನ್ ಕೇಳಿ? ಎಲ್ಲರಿಗೂ ಕೂಡ ಹಂಚುವುದು, ಎಲ್ಲರಿಗೂ ಕೂಡ ಬದುಕುವುದು, ಎಲ್ಲರಿಗೂ ಕೂಡ ಬದುಕಿಸುವುದು. ಹಾಗೆ ನಿಮ್ ಬಾಯಿಯಿಂದ ಒಂದ್ ಕವಿತೆ ಬಿಡಿ. ದೇವರೇ, ನಮ್ಮಿಂದ ಬದುಕಿಸಲು ಆಗುವ ಸಂಗತಿಗಳನ್ನು ಇದಕ್ಕಿಂತ ಸ್ವೀಕರಿಸಲು ಬೇಕಾದ ಪ್ರಶಾಂತತೆಯನ್ನು, ನಮ್ಮಿಂದ ಬದುಕಿಸಲು ಆಗುವ ಧೈರ್ಯವನ್ನು ಮತ್ತು ಈ ತಾರತಮ್ಯವನ್ನು ತಿಳಿದುಕೊಳ್ಳುವ ಜ್ಞಾನವನ್ನು ದಯಪಾಲಿಸ್ರಿ ದೇವರೇ. ಸೂಪರ್. ಅಲ್ಲ ರಾಜು ಅವರೇ, ನೀವು ದುಡಿಯೋದೇನು ಮಾಡೋದೇನು? ನೀವು ದುಡಿಯೋದೇನು ಮಾಡೋದೇನು?